ಓಂ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬೆಳಗಿನ ಯೋಗ, ಸ್ಮರಣೆ, ಮನನ, ಮಗ್ನ ಯೋಗ. ಓಂ ಶಾಂತಿ. ಸ್ವಲ್ಪ ಕ್ಷಣ ದೇಹವನ್ನು ಶಾಂತಗೊಳಿಸಿ. ಬುದ್ಧಿ ಸ್ಥಿರವಾಗಿರಲಿ, ಶ್ವಾಸ ಸೌಮ್ಯವಾಗಿರಲಿ. ಆತ್ಮಿಕ ಸ್ಮೃತಿಯನ್ನು ಪ್ರಾರಂಭಿಸೋಣ. ನಾನು ದೇಹವಲ್ಲ, ನಾನು ಶಾಂತ ಸ್ವರೂಪ ಆತ್ಮ, ಶಾಂತಿಧಾಮದ ನಿವಾಸಿ. ಬುದ್ಧಿಯಲ್ಲಿ ಸ್ಪಷ್ಟತೆ ಇರಲಿ. ನಾನು ಈ ಶರೀರದ ನಟನಲ್ಲ, ಈ ಶರೀರದ ಮೂಲಕ ಪಾತ್ರವಹಿಸುವ ಆತ್ಮ. ಸರ್ವೋತ್ತಮ ಸಂಗಮಯುಗದ ನಶೆ ಇದು ಸಾಮಾನ್ಯ ಸಮಯವಲ್ಲ. ಇಡೀ ಕಲ್ಪದಲ್ಲಿ ಒಂದೇ ಬಾರಿಗೆ ಬರುವ ಸರ್ವೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ. ಈ ಯುಗದಲ್ಲೇ ತಮೋ ಪ್ರಧಾನದಿಂದ ಸತೋ ಪ್ರಧಾನ, ಪತಿತದಿಂದ ಪಾವನ, ಪ್ರಶ್ನೆಯಿಂದ ಪರಿಹಾರ. ಸಂಕಲ್ಪ ಮಾಡೋಣ. ಈ ಸಮಯದ ಪ್ರತಿ ಕ್ಷಣವು ಅಮೂಲ್ಯ. ನಾನು ವ್ಯರ್ಥ ಮಾಡಲ್ಲ. ನೆನಪಿನ ಸ್ಕ್ರೀನ್. ಒಬ್ಬ ತಂದೆ. ಬುದ್ಧಿಯ ಸ್ಕ್ರೀನ್ ಮೇಲೆ ಯಾರೊಬ್ಬರೇ ಪರಮಪಿತ ಶಿವ ತಂದೆ. ಬೇರೆ ಯಾವುದೇ ಮುಖ, ಮಾತು, ಚಿಂತೆ ಅಲ್ಲ. ಒಬ್ಬ ಸ್ಕ್ರೀನ್, ಒಬ್ಬ ತಂದೆ. ನಿಧಾನವಾಗಿ ಅನುಭವ ಮಾಡಿ. ತಂದೆಯ ನೆನಪೇ ನನ್ನ ಶುದ್ಧೀಕರಣದ ಅಗ್ನಿ. ಯೋಗಾಗ್ನಿಯಿಂದ ನನ್ನ ಆತ್ಮದ ತುಕ್ಕು ಕರಗುತ್ತಿದೆ. ಮನದಿಂದ ಮಗ್ನ ಸ್ಥಿತಿ. ಇದು ಪರಿಶ್ರಮದ ಯೋಗ ಅಲ್ಲ, ಮನನದಿಂದ ಮಗ್ನವಾಗುವ ಯೋಗ. ಒಂದು ವಾಕ್ಯವನ್ನು ಮನನ ಮಾಡಿ. ನಾನು ಶಿವ ಸಾಗರನ ಮಗು, ಸಾಗರದಲ್ಲೇ ಸಮಾವೇಶವಾಗಿದ್ದೇನೆ. ಈ ಮನನವೇ ಸ್ವತಃ ಯೋಗ, ಸ್ವತಃ ಶಕ್ತಿ, ಸತ್ಯ, ಸ್ವತಃ ರಕ್ಷಣೆ. ಬಾವಿಯಲ್ಲಿ ಜಳಕ ಅಲ್ಲ, ಸಾಗರದಲ್ಲೇ ಲೀನತೆ. ಅನುಭವಿ ಮೂರ್ತಿ ಸ್ಥಿತಿ. ಈಗ ಅನುಭವ ಮಾಡೋಣ. ಯೋಗ ಮಾಡುತ್ತಿದ್ದೇನೆ ಅನ್ನಿಸುವುದಿಲ್ಲ. ನೆನಪು ಸ್ವಾಭಾವಿಕವಾಗಿ ಹರಿಯುತ್ತಿದೆ. ಬುದ್ಧಿ ಶಾಂತ, ಹೃದಯ ಹಗುರ. ಇದೇ ಜೀವನ್ಮುಕ್ತ ಸ್ಥಿತಿಯ ಸ್ಪರ್ಶತೆ. ಅವ್ಯಕ್ತ ಸೂಚನೆಯ ಅಭ್ಯಾಸ ಮಾಡೋಣ. ಕರ್ಮ ನಡೆಯುತ್ತಿದೆ, ಆದರೆ ನಾನು ಭಿನ್ನ. ಕರ್ಮ ಮಾಡಿಸುವವನು ಬೇರೆ, ಇಂದ್ರಿಯಗಳು ಬೇರೆ. ಸಂಕಲ್ಪ ಮಾಡೋಣ. ನಾನು ಬಂಧನದಲ್ಲಿಲ್ಲ, ನಾನು ಜೀವನ್ಮುಕ್ತ ಆತ್ಮ. ಅಂತಿಮ ದೃಢ ಸಂಕಲ್ಪ ಮಾಡೋಣ. ನಾನು ಸಂಶಯ ತರಲ್ಲ. ನಾನು ಪ್ರಶ್ನೆಯಲ್ಲಿ ಸಿಲುಕಲು ಸಾಧ್ಯವಿಲ್ಲ. ನಾನು
ಕರ್ತವ್ಯದಲ್ಲಿ ಸ್ಥಿರ, ಪತಿತರಿಂದ ಪಾವನವಾಗುವ ಮೂಲ ಮಾತಿನಲ್ಲೇ ನಿಲ್ಲುತ್ತೇನೆ. ಒಂದು ಸಾಲಿನ ಸ್ಮೃತಿಗೈಯೋಣ. ನನ್ನ ಪ್ರತಿ ಸಂಕಲ್ಪ ಸಮರ್ಥ. ನಾನು ಜ್ಞಾನ ಸ್ವರೂಪ ಆತ್ಮನಾಗಿದ್ದೇನೆ. ರಾತ್ರಿ ಮೌನ ಮಗ್ನ ಯೋಗ ಸಿದ್ಧತೆ. 30 ಸೆಕೆಂಡು. ಮಲಗುವ ಮೊದಲು ಲೈಟ್ ಮೃದುವಾಗಿ, ದೇಹ ಆರಾಮವಾಗಿ, ಒಂದು ನಿಧಾನ ಉಸಿರು ಬಿಡಿ. ಮೌನ ಪ್ರವೇಶ, ಆತ್ಮಿಕ ಸ್ಮೃತಿ. ಯಾವ ಮಾತು ಬೇಡ, ಮನಸ್ಸಿನಲ್ಲಿ ಮಾತ್ರ ಅನುಭವಿಸೋಣ. ನಾನು ದೇಹವಲ್ಲ, ನಾನು ಶಾಂತ ಸ್ವರೂಪ ಆತ್ಮ. ದೇಹ ದೂರದ ವಸ್ತುವಿನಂತೆ, ನಾನು ನೋಡುವವನು. ಜ್ಞಾನ ದೀಪ, ಒಳಗಿನ ಬೆಳಕು. ಬುದ್ಧಿಯ ಮಧ್ಯದಲ್ಲಿ ಒಂದು ಮೃದುವಾದ ಜ್ಯೋತಿ. ಇದು ಜ್ಞಾನ ದೀಪ. ಇದು ಅದ್ಭುತ ಆತ್ಮದ ಸ್ವರೂಪ. ಯಾವ ಸಂಕಲ್ಪವೂ ಇಲ್ಲ, ಕೇವಲ ಬೆಳಕು, ಪ್ರಕಾಶ. ಮಗ್ನ ಸ್ಥಿತಿ, ಸಾಗರದಲ್ಲಿ ಲೀನ. ಈಗ ಆ ಜ್ಯೋತಿ ಶಿವಸಾಗರನ ಬೆಳಕಿನೊಂದಿಗೆ ಮಿಶ್ರವಾಗುತ್ತಿದ್ದೇನೆ. ನಾನು ಸಾಗರನ ಮಗು. ಸಾಗರದಲ್ಲಿ ಸಮಾವೇಶ, ನೆನಪು. ಇಲ್ಲಿ ಯೋಗ ಇಲ್ಲ, ಪ್ರಯತ್ನ ಇಲ್ಲ, ಮಗ್ನತೆ ಮಾತ್ರ. ಯೋಗಾಗ್ನಿ, ಶುದ್ಧೀಕರಣ. ಯಾವುದೇ ಮಾತಿಲ್ಲದೆ ನೆನಪಿನ ಉಷ್ಣತೆ ಅನುಭವಿಸಿ. ದಿನದ ವ್ಯರ್ಥ ಸಂಕಲ್ಪಗಳು, ದೇಹಾಭಿಮಾನ, ಚಿಂತೆಗಳು ಎಲ್ಲವೂ ಮೃದುವಾಗಿ ಕರಗುತ್ತಿವೆ. ಜೀವನ್ಮುಕ್ತ ಸ್ಪರ್ಶ, ನಿದ್ರೆಗೆ ಲೀನ. ಈಗ ಯಾವುದೇ ಸಂಕಲ್ಪ ಮಾಡಬೇಡಿ, ಯಾವ ಅನುಭವವನ್ನು ಹಿಡಿದುಕೊಳ್ಳಬೇಡಿ. ಕರ್ಮ ಮಾಡಿಸುವವನು ಬೇರೆ, ನಾನು ಸಾಕ್ಷಿ ಆತ್ಮ. ಈ ಮೌನದಲ್ಲೇ ನಿದ್ರೆ ಸಹಜವಾಗಿ ಬರುತ್ತದೆ. ನಿದ್ರೆಗೆ ಮೊದಲು ಒಂದು ಸಾಲು ನೆನಪಿಸೋಣ. ನಾನು ಶಾಂತಿಧಾಮದ ನಿವಾಸಿ ಆತ್ಮ. ಶಿವತಂದೆಯ ಮಡಿಲಿನಲ್ಲಿ ವಿಶ್ರಾಂತಿ. ಸೈಲೆಂಟ್ ಬ್ಲೆಸ್ಸಿಂಗ್ಸ್. ನಿದ್ರೆ ಆಳವಾಗುತ್ತಿದೆ. ಮನಸ್ಸು ಹಗುರ. ಬೆಳಿಗ್ಗೆ ಯೋಗ ಸಹಜ. ನೆನಪು ಮುರಿಯದೆ ಮುಂದುವರಿಯುತ್ತಿದೆ. ಇದು ಮಾತಿನ ಯೋಗ ಅಲ್ಲ, ಮನದಲ್ಲಿ ಮುಗಿಯುವ ಯೋಗ. ಇಂದು ಪ್ರಯೋಗ ಮಾಡಿ, ಬೆಳಿಗ್ಗೆ ಅನುಭವವೇ ಉತ್ತರ ಕೊಡುತ್ತದೆ. ಶುಭರಾತ್ರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಜ್ಞಾನ ಯೋಗ. ಜ್ಞಾನ ದೀಪ. ಕಣ್ಣು ತೆರೆದೆ ಅಥವಾ ದೇಹವನ್ನು ಶಾಂತಗೊಳಿಸಿ ಸಂಕಲ್ಪ ಮಾಡೋಣ. ನಾನು ದೇಹವಲ್ಲ, ನಾನು ಶಾಂತ ಸ್ವರೂಪ ಆತ್ಮ. ಬುದ್ಧಿಯಲ್ಲಿ ಒಂದು ಸಣ್ಣ ಜ್ಯೋತಿ. ಇದೇ ಜ್ಞಾನ ದೀಪ. ಜ್ಞಾನ ಬೆಳಕು, ಪ್ರಕಾಶ. ಆ ಜ್ಯೋತಿ ನಿಧಾನವಾಗಿ ಬೆಳಕಾಗುತ್ತಿದೆ. ಬುದ್ಧಿಯೊಳಗೆ ಸ್ಪಷ್ಟತೆ ಹರಡುತ್ತಿದೆ. ಮನನ, ಸಂಶಯ ದೇಹಾಭಿಮಾನದಿಂದ, ಆದರೆ ಸ್ಪಷ್ಟತೆ ಆತ್ಮಾಭಿಮಾನದಿಂದ. ಎಲ್ಲ ಪ್ರಶ್ನೆಗಳು ಮೌನವಾಗುತ್ತವೆ. 3 ನಿಮಿಷ ಜ್ಞಾನ ಪ್ರಕಾಶ ಅನುಭವ. ಈಗ ಆ ಬೆಳಕು ಸಂಪೂರ್ಣವಾಗಿ ಹರಡುತ್ತಿದೆ. ಶಾಂತಿಧಾಮದ ಅನುಭವ. ಸ್ಮರಣೆ ಮಾಡೋಣ. ಒಬ್ಬ ತಂದೆ, ಒಬ್ಬ ಸ್ಯಾಕ್ರಿನ್.
ಯೋಗ ಮಾಡುತ್ತಿರುವೆ ಅನಿಸುವುದಿಲ್ಲ. ನೆನಪು ಸ್ವಾಭಾವಿಕ. ಯೋಗಾಗ್ನಿ ತಂದೆಯ ನೆನಪಿನ ಅಗ್ನಿಯಲ್ಲಿ ಆತ್ಮದ ತುಕ್ಕು ಕರಗುತ್ತಿದೆ. ಅನುಭವ: ನಾನು ಪತಿತದಿಂದ ಪಾವನನಾಗುತ್ತಿದ್ದೇನೆ. ಹಗುರತೆ, ಪವಿತ್ರತೆ, ಶಕ್ತಿ ಅನುಭವ. ಮಗ್ನ ಸ್ಥಿತಿ ಮಾಡೋಣ. ಈಗ ಪ್ರಯತ್ನ ಬಿಡಿ, ಯಾವ ಸಂಕಲ್ಪವೂ ಬೇಡ, ಅನುಭವ ಮಾತ್ರ. ನಾನು ಶಿವಸಾಗರನಲ್ಲೇ ಲೀನ. ಯೋಗವಿಲ್ಲ, ಆದರೆ ನಿರಂತರ ಜೋಡಣೆ. ಅಂತಿಮ ಸ್ಮೃತಿ ಮಾಡೋಣ. ನನ್ನೊಳಗಿನ ಜ್ಞಾನ ಪ್ರಕಾಶವೇ ನನ್ನ ಜೀವನದ ದೀಪ. ನಿಮ್ಮ ಮೌನವೇ ಉತ್ತರವಾಗಿದೆ. ಇದನ್ನೇ ದಿನದಲ್ಲಿ ಯಾವಾಗ ಬೇಕಾದರೂ 1-2 ನಿಮಿಷಕ್ಕೂ ಬಳಸಬಹುದು. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಧನ್ಯವಾದಗಳು.